ಎಲ್ರಿಗೂ ನಮಸ್ಕಾರ. ಡೈಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ಗೆ ಸ್ವಾಗತ. ನಾವಿವತ್ತು ಕೀ ಹೈಲೈಟ್ಸ್ ಆಫ್ ಯೂನಿಯನ್ ಬಜೆಟ್ 2021-22ನ ಡಿಸ್ಕಸ್ ಮಾಡ್ತಿದ್ವಿ. ನಾವು ಆಲ್ರೆಡಿ ಪಾರ್ಟ್ 1ನ ಕವರ್ ಮಾಡಿದ್ವಿ, ಪಾರ್ಟ್ 2ನು ಕವರ್ ಮಾಡಿದ್ವಿ. ಪಾರ್ಟ್ 1 ಮತ್ತು ಪಾರ್ಟ್ 2ನಲ್ಲಿ 6 ಪಿಲ್ಲರ್ಸ್ ಆಫ್ ಯೂನಿಯನ್ ಬಜೆಟ್ 2021-22ನ ಕವರ್ ಮಾಡಿದ್ವಿ. ಯಾವುದಾದ್ರು 6 ಪಿಲ್ಲರ್ಸ್ ಆಫ್ ಯೂನಿಯನ್ ಬಜೆಟ್ 2021-22 ಅಂದರೆ ಒಂದು ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗು, ಫಿಸಿಕಲ್ ಆ್ಯಂಡ್ ಫೈನಾನ್ಷಿಯಲ್ ಕ್ಯಾಪಿಟಲ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರು, ಥರ್ಡ್ ಒನ್ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಆಫ್ aspirational India, and reinvigorating human capital and innovation and research and development, minimum government and maximum governance. ಸೊ ಈ 6 ಫಿಲ್ಲರ್ಸ್ನ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಈ 6 ಫಿಲ್ಲರ್ಸ್ಗೆ ರಿಲೇಟೆಡ್ ಆಗಿರೋ ಯಾವ್ಯಾವ ಸ್ಕೀಮ್ಸ್ನ ತೊಗೊಂಬಂದಿದ್ದಾರೆ, ಯಾವ್ಯಾವ ಪ್ರಾಜೆಕ್ಟ್ಸ್ನ ಮಾಡಿದ್ದಾರೆ, ಮತ್ತು ಇಂಡಿಯನ್ ಎಕನಾಮಿನ ಅಥವಾ ಇಂಡಿಯಾ ಗ್ರೋತ್ನ ಜಾಸ್ತಿ ಮಾಡೋದಕ್ಕೋಸ್ಕರ ಇರ್ಬೋದು, ಡೆವಲಪ್ಮೆಂಟ್ನ ಮಾಡೋದಕ್ಕೋಸ್ಕರ ಇರ್ಬೋದು, ಯಾವ್ಯಾವ ಪ್ರಾಜೆಕ್ಟ್ಸ್ನ ತೊಗೊಂಡು ಬಂದಿದ್ದಾರೆ, ಪೀಪಲ್ ವೆಲ್ ಬೀಯಿಂಗಿಗೋಸ್ಕರ ಏನು ಪ್ರಾಜೆಕ್ಟ್ಸ್ನ ತೊಗೊಂಡು ಬಂದಿದ್ದಾರೆ ಎಲ್ಲನೂ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟು ಈ 6 ಪಿಲ್ಲರ್ಸ್ನ ಬಿಟ್ಟು ಬೇರೆ ಇನ್ನು ಯಾವ್ಯಾವ ರಿಫಾರ್ಮ್ಸ್ನ ತೊಗೊಂಡು ಬಂದಿದ್ದಾರೆ ಅಂತ ನೋಡೋಣ. ಓಕೆ, ಸೊ ಫಸ್ಟು ಸ್ಟೇಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಂದರೆ ಸ್ಟೇಟ್ಸ್ದು ನೆಟ್ ಬಾರೋಯಿಂಗು ಯಾವ ಥರ ಇರಬೇಕು, ಎಷ್ಟು ಅವರು ಬಾರೋ ಮಾಡ್ಬೋದು, ಯಾವ್ಯಾವ ಸ್ಟೇಟ್ಸು ಎಷ್ಟೆಷ್ಟು ಬಾರೋ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನೆಟ್ ಬಾರೋಯಿಂಗ್ ಅಂದರೆ ಈಗ ಕರ್ನಾಟಕ ಸ್ಟೇಟ್ ಇದೆ ಅಂದರೆ ಕರ್ನಾಟಕದವರು ಎಷ್ಟು ಸಾಲನ ಪಡ್ಕೋಬೋದು ಅಂತ. ಅಂದರೆ ಅದು ಇಂಟರ್ನಲ್ ಮಾರ್ಕೆಟಿಂದ ಇರ್ಬೋದು, ಇಲ್ಲ ಎಕ್ಸ್ಟರ್ನಲ್ ಮಾರ್ಕೆಟಿಂದ ಇರ್ಬೋದು, ಅವರು ಎಷ್ಟು ಬಾರೋ ಮಾಡ್ಬೋದು ಅಲ್ಲಿನ ಎಕ್ಸ್ಪೆಂಡಿಚರ್ನ ಮಾಡೋದಕ್ಕೋಸ್ಕರ ಅಂತ ಹೇಳಿ ಇದನ್ನ ತೊಗೊಂಡು ಬಂದಿದೆ. ಅಂದರೆ ಈಗ ಸ್ಟೇಟ್ದು ಜಿ ಡಿ ಪಿ ಎಷ್ಟಿರುತ್ತೆ, ಈಗ ಎಕ್ಸಾಂಪಲ್ 100 ರೂಪೀಸ್ ಸ್ಟೇಟ್ ಜಿ ಡಿ ಪಿ ಇದೆ ಅಂತಂದರೆ ಅದ್ರದ್ದು 4% ಅಂದರೆ 4 ರೂಪಾಯಿ. 100 ರೂಪಾಯಿ ಸ್ಟೇಟ್ ಜಿ ಡಿ ಪಿ ಇದೆ ಅಂದರೆ ಅದರಲ್ಲಿರೋ 4 ರೂಪಾಯಿನ ಅವರು ಬೇರೆ ಕಡೆಯಿಂದ ಬಾರೋ ಮಾಡ್ಬೋದು. ಸೊ ಇದನ್ನು ಯಾರು ರೆಕಮೆಂಡ್ ಮಾಡಿದ್ದಾರೆ ಅಂದರೆ 15th ಫೈನಾನ್ಸ್ ಕಮಿಷನರ್ ಅವರು ರೆಕಮೆಂಡ್ ಮಾಡಿದ್ದಾರೆ. ಸೊ ಅಂದರೆ 4%ನ ಬಾರೋ ಮಾಡೋದಕ್ಕೆ ಅವಕಾಶ ಕೊಡ್ಬೋದು ಅಂತ. ಇದನ್ನು ಯಾವ ಥರ ಇನ್ಕ್ರಿಮೆಂಟ್ ಮಾಡ್ಬೋದು ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಕೆಲವೊಂದು ರಿಫಾರ್ಮ್ಸ್ನ ಮಾಡೋದಕ್ಕೆ ಅವಕಾಶ ಕೊಟ್ಟಿರ್ತಾರೆ. ಈಗ 1 ನೇಷನ್ 1 ರೇಷನ್ ಕಾರ್ಡ್ ಅಂತ ಇದೆ, ಇಲ್ಲ ಅಂದರೆ ಕೆಲವೊಂದು ಪಂಚಾಯತಿ ರಾಜ್ ರಿಫಾರ್ಮ್ಸ್ ಇದೆ, ಇಲ್ಲ ಸಿಟಿಜನ್ ಸೆಂಟ್ರಿಕ್ ರಿಫಾರ್ಮ್ಸ್ ಇದೆ. ಸೊ ಈ ಥರ ಕೆಲವೊಂದು ಸ್ಕೀಮ್ಸ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದ್ರಿಂದ ಆ ಒಂದು ಫೀಲ್ಡಲ್ಲಿ ರಿಫಾರ್ಮ್ಸ್ನ ತೊಗೊಂಡು ಬರೋದ್ರಿಂದ ಅವರಿಗೆ ಹೆಚ್ಚು ಬಾರೋ ಮಾಡೋ ಅಂಥ ಕೆಪಾಸಿಟಿನ ಪ್ರೊವೈಡ್ ಮಾಡಲಾಗುತ್ತೆ. ಸೊ ಈ ಥರ ಅಡಿಷ್ನಲ್ ಬಾರೋಯಿಂಗ್ ಕೆಪಾಸಿಟಿನೂ ಕೂಡ ಅವರು ಜಾಸ್ತಿ ಮಾಡ್ಕೋಬೋದು. ನಾವು ಆಲ್ರೆಡಿ ಒಂದ್ಸಲಿ ಕರೆಂಟ್ ಅಫೇರ್ಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಈಗ ರಾಜಸ್ಥಾನ್ ರೀಸೆಂಟಾಗಿ ಪಂಚಾಯತಿ ರಾಜ್ ರಿಫಾರ್ಮ್ಸ್ನ ತೊಗೊಂಡು ಬಂದಿದೆ. ಸೊ ಹಾಗಾಗಿ ಅವರಿಗೆ ಎಕ್ಸ್ಟ್ರಾ ಬಾರೋಯಿಂಗ್ ಕೆಪಾಸಿಟಿನ ಆ್ಯಡಪ್ ಮಾಡಿದ್ದಾರೆ. ಸೊ ಇದೇ ಥರ ಫಿಸಿಕಲ್ ಡಿಫಿಸಿಟ್ ಎಷ್ಟಿರಬೇಕು ಅನ್ನೋದನ್ನು ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ. ಅಂದರೆ ಪ್ರತಿಯೊಂದು ಸ್ಟೇಟ್ಸೂ 3% ಆಫ್ ದೇರ್ ಸ್ಟೇಟ್ ಜಿ ಡಿ ಪಿ ಏನಿರುತ್ತೆ, ಅಂದರೆ ಸ್ಟೇಟ್ ಜಿ ಡಿ ಪಿ ಏನಿರುತ್ತೆ ಅದ್ರ 3%ನ ಫಿಸಿಕಲ್ ಡಿಫಿಸಿಟಾಗಿ ಮೇಂಟೈನ್ ಮಾಡಬೇಕು. ಯಾವಾಗ ಅಂದರೆ 2023-24 ಒಳಗಡೆ ಅವರು 3% ಫಿಸಿಕಲ್ ಡಿಫಿಸಿಟ್ನ ಮೇಂಟೈನ್ ಮಾಡಬೇಕು ಅಂತ 15th ಫೈನಾನ್ಸ್ ಕಮಿಷನ್ನು ರೆಕಮೆಂಡ್ ಮಾಡಿದೆ. ನೆಕ್ಸ್ಟ್ ಬಂದರೆ 15th ಫೈನಾನ್ಸ್ ಕಮಿಷನ್ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ನ ತಿಳ್ಕೊಬೇಕು. ಫೈನಲ್ ರಿಪೋರ್ಟ್ ಅಂದರೆ 2021ಇಂದ 26ನ ಕವರ್ ಮಾಡೋ ಅಂಥ ಫೈನಲ್ ರಿಪೋರ್ಟ್ನ ಸಬ್ಮಿಟ್ ಮಾಡಿದ್ದಾರೆ. ಯಾರಿಗೆ ಅಂದರೆ ಪ್ರೆಸಿಡೆಂಟಿಗೆ. ಸೊ ದ ರಿಟೈನಿಂಗ್ ವರ್ಟಿಕಲ್ ಶೇರ್ ಆಫ್ ದ ಸ್ಟೇಟ್ ಅಟ್ 41%. ಅಂದರೆ ಸ್ಟೇಟ್ದು ಎಷ್ಟು ಶೇರ್ ಇರಬೇಕಂದ್ರೆ 41% ಇರಬೇಕಂತ ಹೇಳ್ತಿದ್ದಾರೆ ಅವರು. ದ ಫಂಡ್ಸ್ ಟು UT ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಆ್ಯಂಡ್ ಲಡಾಖ್ ವುಡ್ ಬಿ ಪ್ರೊವೈಡೆಡ್ ಬೈ ಸೆಂಟರ್. ಅಂದರೆ ಜಮ್ಮು ಆ್ಯಂಡ್ ಕಾಶ್ಮೀರ್ಗೆ ಲಡಾಖಿಗೆ ಏನೇನು ಫಂಡ್ಸ್ ಟ್ರಾನ್ಸ್ಫರ್ ಆಗಬೇಕು ಅದನ್ನು ಸೆಂಟರೇ ಪ್ರೊವೈಡ್ ಮಾಡುತ್ತೆ. ಆನ್ ದ ಕಮಿಷನ್ಸ್ ರೆಕಮೆಂಡೇಶನ್ 118,452 crore ಹ್ಯಾವ್ ಬೀನ್ ಪ್ರೊವೈಡೆಡ್ ಆಸ್ ಎ ರೆವಿನ್ಯೂ ಡೆಫಿಸಿಟ್ ಗ್ರ್ಯಾಂಟ್ to 17 states in 2021-22 as against 74,340 crore to 14 states in 2020-21. ಅಂದರೆ ಈ ಕಮಿಷನ್ ಏನಂತ ರೆಕಮೆಂಡ್ ಮಾಡಿದೆ ಅಂದರೆ 118,452 ಕ್ರೋರ್ನ ಪ್ರೊವೈಡ್ ಮಾಡ್ತಿದ್ದಾರೆ. ಏನಕ್ಕೋಸ್ಕರ ಅಂದರೆ ರೆವಿನ್ಯೂ ಡೆಫಿಸಿಟ್ ಗ್ರ್ಯಾಂಟ್ ಆಗಿ 17 ಸ್ಟೇಟ್ಸಿಗೆ ಪ್ರೊವೈಡ್ ಮಾಡ್ತಿದ್ದಾರೆ. ಇದು ಫಸ್ಟು ಏನು ಮಾಡ್ತಿದ್ರು ಅಂದರೆ 14 ಸ್ಟೇಟ್ಸಿಗೆ 74,340ನ ರೆವಿನ್ಯೂ ಡೆಫಿಸಿಟ್ ಗ್ರ್ಯಾಂಟ್ ಆಗಿ ಪ್ರೊವೈಡ್ ಮಾಡ್ತಿದ್ರು. ಬಟ್ ಇವಾಗ ಇದನ್ನು 17 ಸ್ಟೇಟ್ಸಿಗೆ ಇನ್ಕ್ರೀಸ್ ಮಾಡಿದ್ದಾರೆ. ಅಮೌಂಟ್ನು ಕೂಡ 118,452ಗೆ
ಇನ್ಕ್ರೀಸ್ ಮಾಡಿದ್ದಾರೆ. ಸೊ 14 ಸ್ಟೇಟ್ ಇದ್ದಿದ್ದು 17 ಸ್ಟೇಟ್ಸ್ ಆಗಿದೆ. 74,000 ಕ್ರೋರ್ ಇದ್ದಿದ್ದು 1,18,000 ಕ್ರೋರ್ ಆಗಿದೆ. ಸೊ ನೆಕ್ಸ್ಟು ಟ್ಯಾಕ್ಸ್ ಪ್ರಪೋಸಲು. ಏನಿದು ಟ್ಯಾಕ್ಸ್ ಪ್ರಪೋಸಲ್ ಬಗ್ಗೆ ಏನು ರಿಫಾರ್ಮ್ಸ್ ತೊಗೊಂಡಿದ್ದಾರೆ ಅಂದರೆ, ಸೊ ಟ್ಯಾಕ್ಸ್ ಏರಿಯಾದಲ್ಲಿ ಅಂದರೆ ಟ್ರಾನ್ಸ್ಪರೆನ್ಸಿನ ತೊಗೊಂಡು ಬರಬೇಕು, ಎಫಿಷಿಯೆಂಟ್ ಟ್ಯಾಕ್ಸ್ ಸಿಸ್ಟಮ್ನ ತೊಗೊಂಡು ಬರಬೇಕು ಅಂತ ಹೇಳಿ ಅವರು ಇದನ್ನು ಮಾಡಿದ್ದಾರೆ. ಏನಕ್ಕೋಸ್ಕರ ಅಂದರೆ ಇನ್ವೆಸ್ಟ್ಮೆಂಟ್ನ ಪ್ರಮೋಟ್ ಮಾಡೋದಕ್ಕೋಸ್ಕರ ಮತ್ತು ಎಂಪ್ಲಾಯ್ಮೆಂಟ್ನ ಪ್ರಮೋಟ್ ಮಾಡೋದಕ್ಕೋಸ್ಕರ ಈ ಟ್ಯಾಕ್ಸ್ ಪ್ರಪೋಸಲ್ನ ತೊಗೊಂಬಂದಿದ್ದಾರೆ. ಮತ್ತು ಟ್ಯಾಕ್ಸ್ ಪೇಯರ್ಸಿಗೆ ಬರ್ಡನ್ನ ಕೂಡ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ರಿಫಾರ್ಮ್ಸ್ನ ತೊಗೊಂಡು ಬಂದಿದ್ದಾರೆ. ಫಸ್ಟು ಈಗ ಟ್ಯಾಕ್ಸ್ ಅಂತ ತೊಗೊಂಡಾಗ ನಮಗೆ ಡೈರೆಕ್ಟ್ ಟ್ಯಾಕ್ಸಸ್ಸು ಬರುತ್ತೆ, ಇಂಡೈರೆಕ್ಟ್ ಟ್ಯಾಕ್ಸಸ್ಸು ಬರುತ್ತೆ. ಸೊ ಡೈರೆಕ್ಟ್ ಟ್ಯಾಕ್ಸಸಲ್ಲಿ ಏನೇನು ಬರುತ್ತೆ ಅಂದರೆ, ಇದರಲ್ಲಿರುವಂಥ ಅಚೀವ್ಮೆಂಟ್ಸ್ ಏನಂದರೆ, ಈಗ ಕಾರ್ಪೊರೇಟ್ ಟ್ಯಾಕ್ಸ್ ರೇಟ್ಸ್ ಇರ್ಬೋದು. ಸೊ ಕಾರ್ಪೊರೇಟ್ ಟ್ಯಾಕ್ಸ್ ರೇಟ್ ಅಂದರೆ ಈ ಪ್ರಪಂಚದಲ್ಲೇ ಕಾರ್ಪೊರೇಟ್ ಟ್ಯಾಕ್ಸ್ ರೇಟ್ನ ತುಂಬ ಕಡಿಮೆ ಮಾಡಿದ್ದಾರೆ. ನಮ್ಮ ಇಂಡಿಯಾದಲ್ಲೇ ಕಾರ್ಪೊರೇಟ್ ಟ್ಯಾಕ್ಸ್ ರೇಟು ಲೋಯೆಸ್ಟ್ ಇರೋದು ಅಂತ ಇವರು ಹೇಳ್ತಿದ್ದಾರೆ. ಮತ್ತು ಬರ್ಡನ್ ಆಫ್ ಟ್ಯಾಕ್ಸೇಷನ್ನು ಕೂಡ ಕಡಿಮೆ ಮಾಡಬೇಕು. ಈಗ ಸ್ಮಾಲ್ ಟ್ಯಾಕ್ಸ್ ಪೇಯರ್ಸ್ ಏನಿರ್ತಾರೆ ಅವರಿಗೆ ಟ್ಯಾಕ್ಸೇಷನ್ ಬರ್ಡನ್ನ ಕಡಿಮೆ ಮಾಡಬೇಕು ಅನ್ನೋದಕ್ಕೋಸ್ಕರ ಏನು ಮಾಡ್ತಿದ್ದಾರೆ, ರೀಬೇಟ್ಸ್ನ ಇನ್ಕ್ರೀಸ್ ಮಾಡ್ತಿದ್ದಾರೆ. ಸೊ ರಿಟರ್ನ್ ಫೈಲರ್ಸ್ ಆಲ್ಮೋಸ್ಟ್ ಡಬಲ್ ಟು 6.8 crores in 2020 from 3.3 crore in 2014. 2014 3.31 crore ಇನ್ಕಮ್ ಟ್ಯಾಕ್ಸ್ನ ಕಟ್ಟೋರಿದ್ರು. ಬಟ್ ಇವಾಗ ಅದು ಡಬಲ್ ಆಗಿದೆ, ಅಂದರೆ 6.48 crore ಆಗಿದೆ 2020 ಅಂತ ಹೇಳ್ತಿದ್ದಾರೆ. ಫೇಸ್ಲೆಸ್ ಅಸೆಸ್ಮೆಂಟ್ ಆ್ಯಂಡ್ ಫೇಸ್ಲೆಸ್ ಅಪೀಲ್ ವಾಸ್ ಇಂಟ್ರೊಡ್ಯೂಸ್. ಅಂದರೆ ಈಗ ಅವರು ಎಲ್ಲನೂ ಆನ್ಲೈನ್ ಮಾಡಿದ್ದಾರೆ. ಸೊ ಯಾರು ಟ್ಯಾಕ್ಸ್ ಕಟ್ತಿದ್ದಾರೆ, ಯಾರು ಟ್ಯಾಕ್ಸ್ ಕಟ್ಟಿಸ್ಕೊತಿದ್ದಾರೆ ಅನ್ನೋದು ಕೂಡ ಯಾರಿಗೂ ಗೊತ್ತಾಗಬಾರ್ದು. ಅಂದರೆ ಟ್ರಾನ್ಸ್ಪರೆನ್ಸಿನ ಪ್ರೊವೈಡ್ ಮಾಡಬೇಕು, ಅಕೌಂಟಬಿಲಿಟಿನ ಪ್ರೊವೈಡ್ ಮಾಡಬೇಕು ಅನ್ನೋದಕ್ಕೋಸ್ಕರ ಮಾಡಬೇಕು ಅನ್ನೋದಕ್ಕೋಸ್ಕರ ಇವರು ಇದನ್ನು ಮಾಡ್ತಿದ್ದಾರೆ. ಸೊ ಈ ಫೇಸ್ಲೆಸ್ ಅಸೆಸ್ಮೆಂಟ್ ಮತ್ತು ಫೇಸ್ಲೆಸ್ ಅಪೀಲ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಏನಕ್ಕೋಸ್ಕರ ಅಂದರೆ ಕರಪ್ಷನ್ನ ಕಡಿಮೆ ಮಾಡಬೇಕು ಮತ್ತು ಅಕೌಂಟಬಿಲಿಟಿನ ಪ್ರೊವೈಡ್ ಮಾಡಬೇಕು ಅನ್ನೋ ಒಂದು ರೀಸನ್ಗೋಸ್ಕರ. ಸೊ ರಿಲೀಫ್ ಟು ಸೀನಿಯರ್ ಸಿಟಿಜನ್ಸ್. ಮತ್ತು ಸೀನಿಯರ್ ಸಿಟಿಜನ್ಸಿಗೆ ಕೂಡ ಇವರು ಒಂದು ರಿಲೀಫ್ನ ಕೊಟ್ಟಿದ್ದಾರೆ. ಅಂದರೆ ಇನ್ಕಮ್ ಟ್ಯಾಕ್ಸ್ನ ಕಟ್ಟೋದಕ್ಕೆ ಸೀನಿಯರ್ ಸಿಟಿಜನ್ಗೆ ಎಕ್ಸೆಂಪ್ಷನ್ ಕೊಟ್ಟಿದ್ದಾರೆ. ಅಂದರೆ 75 ಇಯರ್ಸ್ ಆದಮೇಲೆ ಅವರು ಇನ್ಕಮ್ ಟ್ಯಾಕ್ಸ್ನ ಕಟ್ಟೋ ಅವಶ್ಯಕತೆ ಇರಲ್ಲ. ಯಾವುದಕ್ಕೋಸ್ಕರ ಅಂದರೆ ಅವ್ರಿಗೆ ಬರೀ ಪೆನ್ಷನ್ಸ್ ಮಾತ್ರ ಬರ್ತಿರುತ್ತೆ, ಮತ್ತು ಅವ್ರ ಹತ್ರ ಏನು ಅಮೌಂಟ್ ಇರುತ್ತೆ ಅದಕ್ಕೆ ಇಂಟ್ರೆಸ್ಟೇ ಬರ್ತಿರುತ್ತೆ. ಸೊ ಇಂಟ್ರೆಸ್ಟು ಪೆನ್ಷನು ಎರಡೇ ಅವ್ರಿಗೆ ಇನ್ಕಮ್ ಆಗಿದ್ದರೆ ಆ ಒಂದು ಇನ್ಕಮಿಗೆ ಅದಕ್ಕೂ ಅವರು ಇನ್ಕಮ್ ಟ್ಯಾಕ್ಸ್ನ ಕಟ್ಟೋ ಅವಶ್ಯಕತೆ ಇರಲ್ಲ. ಮತ್ತು ರೆಡ್ಯೂಸಿಂಗ್ ಡಿಸ್ಪ್ಯೂಟ್ಸ್ ಆ್ಯಂಡ್ ಸಿಂಪ್ಲಿಫೈಯಿಂಗ್ ಸೆಟಲ್ಮೆಂಟ್ಸ್. ಸೊ ಡಿಸ್ಪ್ಯೂಟ್ಸ್ ಏನೇನಿರುತ್ತೆ ಅದನ್ನು ಸೆಟ್ಲ್ ಮಾಡೋದಕ್ಕೋಸ್ಕರ ಕೆಲವೊಂದು ರಿಫಾರ್ಮ್ಸ್ ತೊಗೊಂಬಂದಿದ್ದಾರೆ. ರೀಓಪನಿಂಗ್ ಆಫ್ ಕೇಸಸ್ ಟೈಮ್ ಲಿಮಿಟ್ನ 3 ಇಯರ್ಸಿಗೆ ರೆಡ್ಯೂಸ್ ಮಾಡಿದ್ದಾರೆ. ಫಸ್ಟು 6 ಇಯರ್ಸ್ ಇತ್ತು, ಇವಾಗ 3 ಇಯರ್ಸ್ ಮಾಡಿದ್ದಾರೆ. ಸೀರಿಯಸ್ ಟ್ಯಾಕ್ಸ್ ಎವೇಷನ್ ಕೇಸಸ್ ಏನಿತ್ತು ಅಂದರೆ 50 lakh ಅಥವಾ ಅದಕ್ಕಿಂತ ಜಾಸ್ತಿ ಇನ್ಕಮ್ ಇರೋ ಅಂಥದ್ದು ಏನಿತ್ತು ಅದಕ್ಕೋಸ್ಕರ ಅದನ್ನು ರೀಓಪನ್ ಮಾಡೋದಕ್ಕೆ ಅಪ್ ಟು 10 ಇಯರ್ಸ್ವರೆಗೂ ಟೈಮ್ ಕೊಟ್ಟಿದ್ದಾರೆ. ಮತ್ತು ಡಿಸ್ಪ್ಯೂಟ್ ರೆಸಲ್ಯೂಷನ್ ಕಮಿಟಿನೂ ಕೂಡ ಸೆಟ್ ಮಾಡ್ತಿದ್ದಾರೆ. ನ್ಯಾಷನಲ್ ಫೇಸ್ಲೆಸ್ ಇನ್ಕಮ್ ಟ್ಯಾಕ್ಸ್ ಅಪಲೇಟ್ ಟ್ರಿಬ್ಯುನಲ್ ಸೆಂಟರ್ಸ್ ಕೂಡ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಅಂದರೆ ಡಿಸ್ಪ್ಯೂಟ್ ರೆಸಲ್ಯೂಷನ್ ಕಮಿಟಿನೂ ಸೆಟಪ್ ಮಾಡ್ತಿದ್ದಾರೆ. ನ್ಯಾಷನಲ್ ಫೇಸ್ಲೆಸ್ ಇನ್ಕಮ್ ಟ್ಯಾಕ್ಸ್ ಅಪಲೇಟ್ ಟ್ರಿಬ್ಯುನಲ್ ಸೆಂಟರ್ ಅಂದರೆ ಒಂದು ಟ್ರಿಬ್ಯುನಲ್ಲು. ಇದನ್ನು ನ್ಯಾಷನಲ್ ಫೇಸ್ಲೆಸ್ ಅಂದರೆ ಆನ್ಲೈನಲ್ಲಿ ಡಿಜಿಟಲ್ ಟ್ರಿಬ್ಯುನಲ್ ಅಂತಲೇ ಹೇಳ್ಬೋದು. ಡಿಜಿಟಲ್ ಟ್ರಿಬ್ಯುನಲ್ ಥರ ಇದನ್ನು ಸೆಟಪ್ ಮಾಡ್ತಿದ್ದಾರೆ. 1 lakh ಟ್ಯಾಕ್ಸ್ ಪೇಯರ್ ಆಪ್ಟೆಡ್ ಟು ಸೆಟಲ್ ಟ್ಯಾಕ್ಸ್ ಡಿಸ್ಪ್ಯೂಟ್ಸ್ ಓವರ್ 85,000 crore ಥ್ರೂ ವಿವಾದ್ ಸೆ ವಿಶ್ವಾಸ್ ಸ್ಕೀಮ್. ಅಂದರೆ ವಿವಾದ್ ಸೆ ವಿಶ್ವಾಸ್ ಸ್ಕೀಮ್ ಅಂಡರಲ್ಲಿ 1 lakh ಟ್ಯಾಕ್ಸ್ ಪೇಯರ್ಗೆ ಅವ್ರದ್ದೇನು ಡಿಸ್ಪ್ಯೂಟ್ಸ್ ಇದೆ ಅದನ್ನು ಸೆಟಲ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. Jan 30, 2021 ಅವಕಾಶ ಮಾಡಿಕೊಟ್ಟಿದ್ರು. ಸೊ ಅಂದರೆ ಯಾರ್ಯಾರು ಇಷ್ಟು ದಿನ ಇನ್ಕಮ್ ಟ್ಯಾಕ್ಸ್ ಕಟ್ಟಿಲ್ಲ ಅವರು ಹೋಗಿ ಇನ್ಕಮ್ ಟ್ಯಾಕ್ಸ್ನ ಕಟ್ಟೋ ಅವಕಾಶನ ಕಟ್ಟಿದ್ರು. ಸೊ ಅದಕ್ಕೋಸ್ಕರ ಯಾವುದೇ ರೀತಿಯಾದಂಥ ಫೈನು ಕೂಡ ಆಗ್ತಾ ಇರಲಿಲ್ಲ. ಸೊ ರಿಲ್ಯಾಕ್ಸೇಷನ್ ಟು NRIs. ಸೊ NRIಸಿಗೆ ತುಂಬ ಕಷ್ಟ ಇತ್ತು.
ಅಂದರೆ ಫಾರಿನ್ ರಿಟೈರ್ಮೆಂಟ್ ಅಕೌಂಟ್ಸ್ ಬಗ್ಗೆ. ಸೊ ಈಗ ಅವರಿಗೂ ಕೂಡ ಅದರಲ್ಲಿ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ, ಅಂದರೆ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಈಸಿ ಮಾಡಿಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇನ್ಸೆಂಟಿವೈಸಿಂಗ್ ಡಿಜಿಟಲ್ ಎಕನಾಮಿ, ಲಿಮಿಟ್ ಆಫ್ ಟರ್ನ್ ಓವರ್ ಫಾರ್ ಟ್ಯಾಕ್ಸ್ ಆಡಿಟ್ ಇನ್ಕ್ರೀಸ್ ಟು 10 crore ಫ್ರಮ್ 5 crore. ಟರ್ನ್ ಓವರ್ ಫಾರ್ ಟ್ಯಾಕ್ಸ್ ಆಡಿಟಿಗೆ ಎಷ್ಟು ಲಿಮಿಟ್ ಇತ್ತಂದರೆ ಫಸ್ಟು 5 crore ಇತ್ತು, ಇವಾಗ 10,000ಗೆ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಇದರಲ್ಲಿ ಅಂದರೆ ಟ್ರಾನ್ಸಾಕ್ಷನ್ 95% ಟ್ರಾನ್ಸಾಕ್ಷನ್ನ ಡಿಜಿಟಲಿನೇ ಮಾಡಬೇಕು. ಯಾರ್ಯಾರು ಡಿಜಿಟಲಿ ಮಾಡ್ತಿರ್ತಾರೆ ಅವ್ರಿಗೆ ಮಾತ್ರ ಇದು, ಅಂದರೆ ಅಟ್ಲೀಸ್ಟ್ 95% ಆದರೂ ಅವರು ಡಿಜಿಟಲಿ ಟ್ರಾನ್ಸಾಕ್ಟ್ ಮಾಡ್ತಿದ್ರೆ ಅಂಥವ್ರಿಗೆ ಇದು ಅಪ್ಲಿಕಬಲ್ ಆಗುತ್ತೆ. ರಿಲೀಫ್ ಫಾರ್ ಡಿವಿಡೆಂಟ್, ಅಂದರೆ ಡಿವಿಡೆಂಟ್ ಪೇಮೆಂಟ್ TDS ಇಂದ ಡಿವಿಡೆಂಡ್ ಪೇಮೆಂಟ್ ಇದೆ, ಅದು TDS ಇಂದ ಎಲ್ಲೋಯ್ತು ಎಕ್ಸೆಂಪ್ಟ್ ಆಗಿದೆ. ಅಡ್ವಾನ್ಸ್ ಟ್ಯಾಕ್ಸ್ ಲಯಬಿಲಿಟಿ ಆನ್ ಡಿವಿಡೆಂಟ್ ಇನ್ಕಮ್ ಓನ್ಲಿ ಆಫ್ಟರ್ ಡಿಕ್ಲರೇಷನ್ ಆಫ್ ಪೇಮೆಂಟ್ ಆಫ್ ಡಿವಿಡೆಂಟ್. ಆ್ಯಂಡ್ ಮತ್ತು ಟ್ಯಾಕ್ಸ್ ಡಿಡಕ್ಷನ್ ಕೂಡ, ಅಂದರೆ ಡಿವಿಡೆಂಟ್ ಇನ್ಕಮ್ ಏನಿರುತ್ತೆ ಅದಕ್ಕೆ ಟ್ಯಾಕ್ಸ್ ಡಿಡಕ್ಷನ್ ಮಾಡ್ತಾರಲ್ವ, ಅದನ್ನು ಕೂಡ ಲೋಯರ್ ಟ್ರೀಟಿ ರೇಟಲ್ಲಿ ಮಾಡ್ತಿದ್ದಾರೆ ಫಾರ್ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್. ಅಂದರೆ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಯಾರ್ಯಾರು ಇರ್ತಾರೆ ಅವರಿಗೆ ಲೋಯರ್ ಟ್ರೀಟಿ ರೇಟಲ್ಲಿ ಟ್ಯಾಕ್ಸ್ನ ಡಿಡಕ್ಷನ್ನ ಮಾಡ್ತಿದ್ದಾರೆ. ಸೊ ಅಟ್ರಾಕ್ಷನ್ ಆಫ್ ಫಾರಿನ್ ಇನ್ವೆಸ್ಟ್ಮೆಂಟ್ ಫಾರ್ ಇನ್ಫ್ರಾಸ್ಟ್ರಕ್ಚರ್ ಡೆಫ್ಟ್ ಫಂಡ್ಸ್ನ ಕ್ರಿಯೇಟ್ ಮಾಡ್ತಿದ್ದಾರೆ. ಸೊ ಇದೇನಿದೆ ಅದನ್ನು ಝೀರೋ ಕೂಪನ್ ಬಾಂಡ್ಸ್ನ ಇಶ್ಯೂ ಮಾಡೋದ್ರ ಮೂಲಕ ಫಂಡ್ನ ರೈಸ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಂದರೆ ರಿಲ್ಯಾಕ್ಸೇಷನ್ ಆಫ್ ಸಮ್ ಕಂಡೀಷನ್ ರಿಲೇಟಿಂಗ್ ಟು ಪ್ರೊಹಿಬಿಷನ್ ಆನ್ ಪ್ರೈವೇಟ್ ಫಂಡಿಂಗ್, ರಿಸ್ಟ್ರಿಕ್ಷನ್ ಆನ್ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಅಂದರೆ ಈಗ ಏನೇನು ಇನ್ವೆಸ್ಟ್ಮೆಂಟ್ ಬಗ್ಗೆ ಇರ್ಬೋದು, ಇಲ್ಲ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಬಗ್ಗೆ ಇರ್ಬೋದು, ಇಲ್ಲ ಪ್ರೈವೇಟ್ ಫಂಡಿಂಗ್ ಬಗ್ಗೆ ಪ್ರೊಹಿಬಿಷನ್ ಇತ್ತು, ಅದಕ್ಕೆ ಕೆಲವೊಂದು ರಿಲ್ಯಾಕ್ಸೇಷನ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಮತ್ತು ಹೌಸಿಂಗ್ ಫಾರ್ ಆಲಿಗೆ ಸಪೋರ್ಟ್ ಮಾಡ್ತಿದ್ದಾರೆ. 1.5 lakh additional deduction of interest for up to 1.5 lakh for loan taken to buy an affordable house extended for loans taken till March 2022. ಅಂದರೆ 1.5 lakh ಯಾರು ಇಂಟ್ರೆಸ್ಟ್ನ ಲೋನ್ಸ್ನ ತೊಗೊಂಡು ಮನೆಯನ್ನ ಕಟ್ತಿರ್ತಾರೆ, ಇಲ್ಲ ಮನೆಯನ್ನು ತೊಗೊಳೋದಕ್ಕೋಸ್ಕರ ಇಲ್ಲ ಕಟ್ಟೋಕ್ಕೋಸ್ಕರ 1.5 lakh ಯಾರು ಲೋನ್ಸ್ ಮಾಡಿಸಿರ್ತಾರೆ ಅವ್ರಿಗೆ ಏನೇನು ಇಂಟ್ರೆಸ್ಟ್ ಇತ್ತು ಅಡಿಷ್ನಲ್ ಇಂಟ್ರೆಸ್ಟ್ನೆಲ್ಲ ಡಿಡಕ್ಟ್ ಮಾಡಿದ್ದಾರೆ. ಎಲ್ಲಿವರೆಗೂ ಅಂದರೆ ಮಾರ್ಚ್ 2022 ಇದನ್ನು ಡಿಡಕ್ಟ್ ಮಾಡಿದ್ದಾರೆ. ಟ್ಯಾಕ್ಸ್ ಹಾಲಿಡೇ ಫಾರ್ ಅಫೋರ್ಡಬಲ್ ಹೌಸಿಂಗ್ ಪ್ರಾಜೆಕ್ಟ್ ಎಕ್ಸ್ಟೆಂಡ್ ಟಿಲ್ ಮಾರ್ಚ್ 2022. ಅಂದರೆ ಅಫೋರ್ಡಬಲ್ ಹೌಸಿಂಗ್ ಪ್ರಾಜೆಕ್ಟಿಗೋಸ್ಕರ ಇವರು ಟ್ಯಾಕ್ಸ್ ಹಾಲಿಡೇನ ಪ್ರೊವೈಡ್ ಮಾಡಿದ್ರು. ಅಂದರೆ 2022 ಮಾರ್ಚ್ವರೆಗೂ ಯಾವುದೇ ರೀತಿಯಾದಂಥ ಟ್ಯಾಕ್ಸ್ನ ಪ್ರೊವೈಡ್ ಮಾಡೋ ಹಾಗೆ ಅವರು ಕಟ್ಟೋ ಅವಶ್ಯಕತೆ ಇರಲ್ಲ. ಟ್ಯಾಕ್ಸ್ ಎಕ್ಸೆಂಪ್ಷನ್ ಅಲೋಡ್. ಟ್ಯಾಕ್ಸ್ ಹಾಲಿಡೇ ಅಂದರೆ ಆವಾಗ ಟ್ಯಾಕ್ಸಿಗೆ ರಜೆ ಕೊಟ್ಟಿದ್ದಾರೆ ಅಂತ ಅರ್ಥ. ಅಂದರೆ ಟ್ಯಾಕ್ಸ್ ಇಲ್ಲಿವರೆಗೂ ಮಾತ್ರ ಕಟ್ಟೋ ಹಾಗಿಲ್ಲ, ಮಾರ್ಚ್ 2022 ಅದಾದಮೇಲೆ ಟ್ಯಾಕ್ಸ್ನ ಪೇ ಮಾಡಬೇಕಾಗುತ್ತೆ. ಟ್ಯಾಕ್ಸ್ ಎಕ್ಸೆಂಪ್ಷನ್ ಅಲೋಡ್ ಫಾರ್ ನೋಟಿಫೈಡ್ ಅಫೋರ್ಡಬಲ್ ರೆಂಟಲ್ ಹೌಸಿಂಗ್ ಪ್ರಾಜೆಕ್ಟ್. ಸೊ ಈ ಎಕ್ಸೆಂಪ್ಷನ್ ಯಾರ್ಯಾರಿಗೆ ಅಲೋ ಇದೆ ಅಂದರೆ ಯಾವುದ್ಯಾವುದಕ್ಕೆ ಅಲೋ ಇದೆ ಅಂತ ಅವ್ರು ನೋಟಿಫೈ ಮಾಡಿರ್ತಾರೋ ಅಂಥವ್ರಿಗೆ ಮಾತ್ರ ಈ ಟ್ಯಾಕ್ಸ್ ಎಕ್ಸೆಂಪ್ಷನು ಅಲೋ ಇದೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟು ಟ್ಯಾಕ್ಸ್ ಇನ್ಸೆಂಟಿವ್ಸ್ ಟು IFSC ಆ್ಯಂಡ್ ಇನ್ ಗಿಫ್ಟ್ ಅಂದರೆ ಟ್ಯಾಕ್ಸ್ ಹಾಲಿಡೇ ಫಾರ್ ಕ್ಯಾಪಿಟಲ್ ಗೇನ್ಸ್ ಫ್ರಮ್ ಇನ್ಕಮ್ಸ್ ಆಫ್ ಏರ್ಕ್ರಾಫ್ಟ್ ಲೀಸಿಂಗ್ ಕಂಪನೀಸ್. ಏರ್ಕ್ರಾಫ್ಟ್ ಲೀಸಿಂಗ್ ಕಂಪನೀಸಿಂದ ಏನೇನು ಇನ್ಕಮ್ಸ್ ಬರ್ತಿದೆ ಅದಕ್ಕೆ ಟ್ಯಾಕ್ಸ್ ಹಾಲಿಡೇನ ಪ್ರೊವೈಡ್ ಮಾಡಿದ್ದಾರೆ. ಸೊ ಟ್ಯಾಕ್ಸ್ ಎಕ್ಸೆಂಪ್ಷನ್ ಫಾರ್ ಏರ್ಕ್ರಾಫ್ಟ್ ಲೀಸ್ ರೆಂಟಲ್ ಪೇಯ್ಡ್ ಟು ಫಾರಿನ್ ಲೆಸರ್ಸ್. ಈಗ ಏರ್ಕ್ರಾಫ್ಟ್ ಅವರು ಏನಾದರೂ ಫಾರಿನರ್ಸಿಗೆ ರೆಂಟನ್ನು ಪ್ರೊವೈಡ್ ಮಾಡಬೇಕು, ಲೀಸ್ ಅಂತ ಏನಿದೆ ಅವ್ರಿಗೂ ಕೂಡ ಟ್ಯಾಕ್ಸ್ ಎಕ್ಸೆಂಪ್ಷನ್ ಕೊಟ್ಟಿದ್ದಾರೆ. ಮತ್ತು ಟ್ಯಾಕ್ಸ್ ಇನ್ಸೆಂಟಿವ್ ಫಾರ್ ರೀಲೊಕೇಟಿಂಗ್ ಫಾರಿನ್ ಫಂಡ್ಸ್ ಇನ್ IFSC. ಅಂದರೆ IFSCನಲ್ಲಿ ಟ್ಯಾಕ್ಸ್ ಫಾರಿನ್ ಫಂಡ್ಸ್ನ ರೀಲೊಕೇಟ್ ಮಾಡಬೇಕಂದ್ರೆ ಅವರಿಗೂ ಕೂಡ ಟ್ಯಾಕ್ಸ್ ಇನ್ಸೆಂಟಿವ್ಸ್ನ ಅಂದರೆ ಪ್ರೊವೈಡ್ ಮಾಡಿದ್ದಾರೆ. ಟ್ಯಾಕ್ಸ್ ಎಕ್ಸೆಂಪ್ಷನ್ ಟು ಇನ್ವೆಸ್ಟ್ಮೆಂಟ್ ಡಿವಿಷನ್ ಆಫ್ ಫಾರಿನ್ ಬ್ಯಾಂಕ್ಸ್ ಲೊಕೇಟೆಡ್ ಇನ್ IFSC. ಫಾರಿನ್ ಬ್ಯಾಂಕ್ಸಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ಅವರಿಗೂ ಕೂಡ ಟ್ಯಾಕ್ಸ್ ಎಕ್ಸೆಂಪ್ಷನ್ನ ಕೊಟ್ಟಿದ್ದಾರೆ. ಸೊ ಯಾರ್ಯಾರಿಗೆ ಏರ್ಕ್ರಾಫ್ಟ್ ಲೀಸಿಂಗ್ ಕಂಪನೀಸಿಗಿರ್ಬೋದು, ಏರ್ಕ್ರಾಫ್ಟ್ ಲೀಸ್ ರೆಂಟಲ್ಸ್ ಪೇ ಟು ಫಾರಿನ್ ಲೆಸರ್ಸಿಗಿರ್ಬೋದು, ಮತ್ತು ಫಾರಿನ್ ಫಂಡ್ಸನ್ನ ರೀಲೊಕೇಟ್ ಮಾಡೋದಕ್ಕೋಸ್ಕರ ಇರ್ಬೋದು, ಇಲ್ಲ ಫಾರಿನ್ ಬ್ಯಾಂಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೋಸ್ಕರ ಇರ್ಬೋದು, ಎಲ್ಲದಕ್ಕೂ ಟ್ಯಾಕ್ಸ್ ಎಕ್ಸೆಂಪ್ಷನ್ನ ಪ್ರೊವೈಡ್ ಮಾಡಿದ್ದಾರೆ. ಈಸ್ ಆಫ್ ಫೈಲಿಂಗ್ ಟ್ಯಾಕ್ಸಸ್ ಅಂದರೆ
ಈ ಟ್ಯಾಕ್ಸಸ್ನ ಏನು ಫೈಲ್ ಮಾಡ್ತಿದ್ರು ಅದನ್ನು ಈಸಿ ಮಾಡಿದ್ದಾರೆ. ಡೀಟೇಲ್ಸ್ ಆಫ್ ಕ್ಯಾಪಿಟಲ್ ಗೇನ್ಸ್ ಫ್ರಮ್ ಲೀಸ್ಟೆಡ್ ಸೆಕ್ಯೂರಿಟಿ, ಡಿವಿಡೆಂಟ್ ಇನ್ಕಮ್, ಇಂಟ್ರೆಸ್ಟ್ ಫ್ರಮ್ ಬ್ಯಾಂಕ್ಸ್ ಎಕ್ಸೆಟ್ರಾ ಬಿ ಫ್ರೀ ಫಿಲ್ಡ್ ಇನ್ ರಿಟರ್ನ್ಸ್. ರಿಲೀಫ್ ಟು ಸ್ಮಾಲ್ ಟ್ರಸ್ಟ್ ಅಂದರೆ ಆ್ಯನ್ಯುವಲ್ ರಿಸಿಪ್ಟ್ ರಿವೀಸ್ ಫ್ರಮ್ 1 crore to 5 crore ಫಾರ್ ಸ್ಮಾಲ್ ಚಾರಿಟಬಲ್ ಟ್ರಸ್ಟ್ ರನ್ನಿಂಗ್ ಸ್ಕೂಲ್ಸ್ ಆ್ಯಂಡ್ ಹಾಸ್ಪಿಟಲ್. ಸೊ ಫಸ್ಟು 1 crore ಮಾತ್ರ ಎಕ್ಸೆಪ್ಷನ್ ಇತ್ತು, ಇವಾಗ 5 crore ಎಕ್ಸ್ಟೆಂಡ್ ಮಾಡಿದ್ದಾರೆ. 5 crore ಅವ್ರಿಗೇನು ಇನ್ಕಮ್ ಇರುತ್ತೆ ಅಂಥವ್ರು 5 crore ಅವರು ಟ್ಯಾಕ್ಸ್ ಕಟ್ಟೋ ಹಾಗಿಲ್ಲ. 5 crore ಜಾಸ್ತಿ ಇದ್ದರೆ ಅವರು ಟ್ಯಾಕ್ಸ್ನ ಕಟ್ಟಬೇಕಾಗುತ್ತೆ. ಯಾರು ಅಂದರೆ ಸ್ಮಾಲ್ ಚಾರಿಟಬಲ್ ಟ್ರಸ್ಟ್ ಇರ್ಬೋದು, ಇವರು ಸ್ಕೂಲ್ಸ್ ಅಥವಾ ಹಾಸ್ಪಿಟಲ್ನ ರನ್ ಮಾಡ್ತಿದ್ರು ಅಂದರೆ ಅವರಿಗೆ 5 crore ಪ್ರಾಫಿಟ್ ಆಗೋವರೆಗೂ 5 crore ಅವರು ಟ್ಯಾಕ್ಸ್ನ ಕಟ್ಟೋ ಹಾಗಿಲ್ಲ. 5 crore ಜಾಸ್ತಿ ಬಿಸ್ನೆಸ್ ಇತ್ತು ಅಂದರೆ ಆವಾಗ ಅವರು ಟ್ಯಾಕ್ಸ್ನ ಪೇ ಮಾಡಬೇಕಾಗುತ್ತೆ, ಎಸ್ಪೆಷಲಿ ಚಾರಿಟಬಲ್ ಟ್ರಸ್ಟ್ ಹೂ ರನ್ನಿಂಗ್ ಸ್ಕೂಲ್ಸ್ ಆ್ಯಂಡ್ ಹಾಸ್ಪಿಟಲ್. ನೆಕ್ಸ್ಟು ಲೇಬರ್ ವೆಲ್ಫೇರ್. ಏನಿದು? ಲೇಟ್ ಡೆಪಾಸಿಟ್ ಆಫ್ ಎಂಪ್ಲಾಯೀಸ್ ಕಾಂಟ್ರಿಬ್ಯೂಷನ್ ಬೈ ಎಂಪ್ಲಾಯರ್ ಈಸ್ ನಾಟ್ ಬಿ ಅಲೋಡ್ ಆ್ಯಸ್ ಎ ಡಿಡಕ್ಷನ್ ಟು ದ ಎಂಪ್ಲಾಯರ್. ಅಂದರೆ ನಾವೇನಾದರೂ ಲೇಟ್ ಡೆಪಾಸಿಟ್ ಮಾಡಿದ್ರೆ ಅದನ್ನು ಎಂಪ್ಲಾಯರ್ ಅದನ್ನು ಅಲೋ ಮಾಡಲ್ಲ. ಸೊ ಎಲಿಜಿಬಿಲಿಟಿ ಫಾರ್ ಟ್ಯಾಕ್ಸ್ ಹಾಲಿಡೇ ಕ್ಲೈಮ್ ಫಾರ್ ಸ್ಟಾರ್ಟಪ್ಸ್ ಎಕ್ಸ್ಟೆಂಡೆಡ್ ಬೈ 1 more year. ಈ ಸ್ಟಾರ್ಟಪ್ಸಿಗೆ ಟ್ಯಾಕ್ಸ್ ಹಾಲಿಡೇ ಕೊಟ್ಟಿದ್ರಲ್ವ ಅದನ್ನು ಇನ್ನೂ 1 ವರ್ಷ ಎಕ್ಸ್ಟೆಂಡ್ ಮಾಡಿದ್ದಾರೆ. ಕ್ಯಾಪಿಟಲ್ ಗೇನ್ ಎಕ್ಸೆಂಪ್ಷನ್ ಫಾರ್ ಇನ್ವೆಸ್ಟ್ಮೆಂಟ್ ಇನ್ ಸ್ಟಾರ್ಟಪ್ ಎಕ್ಸ್ಟೆಂಡೆಡ್ ಟಿಲ್ March 31st, 2022. ಸೊ ಇದನ್ನು ಕ್ಯಾಪಿಟಲ್ ಗೇನ್ಸ್ ಎಕ್ಸೆಂಪ್ಷನ್ನು March 31st, 2022 ಎಕ್ಸ್ಟೆಂಡ್ ಮಾಡಿದ್ದಾರೆ ಸ್ಟಾರ್ಟಪ್ಸಿಗೆ. ನೆಕ್ಸ್ಟ್ ಇಷ್ಟು ಡೈರೆಕ್ಟ್ ಟ್ಯಾಕ್ಸಲ್ಲಿ ಬರುವಂತಹ ರಿಫಾರ್ಮ್ಸ್ ನೋಡೋದು. ನೆಕ್ಸ್ಟ್ ಇಂಡೈರೆಕ್ಟ್ ಟ್ಯಾಕ್ಸಲ್ಲಿ ಅಂತ ಬಂದರೆ ಅದರಲ್ಲಿ ಬರೋದು ಫಸ್ಟು ಜಿ ಎಸ್ ಟಿನ ಇಂಪ್ರೂವ್ ಮಾಡೋದಕ್ಕೋಸ್ಕರ ಏನೇನು ಮೆಷರ್ಸ್ ತೊಗೊಂಡಿದ್ದಾರೆ ಅಂದರೆ ನಿಲ್ ರಿಟರ್ನ್ ಥ್ರೂ SMS ಆ್ಯಂಡ್ ಕ್ವಾರ್ಟರ್ಲಿ ರಿಟರ್ನ್ ಆ್ಯಂಡ್ ಮಂತ್ಲಿ ಪೇಮೆಂಟ್ಸ್ ಫಾರ್ ಸ್ಮಾಲ್ ಟ್ಯಾಕ್ಸ್ ಪೇಯರ್ಸ್. ಈಗ ಸ್ಮಾಲ್ ಟ್ಯಾಕ್ಸ್ ಪೇಯರ್ಸ್ ಏನಿರ್ತಾರೆ ಅವರು ಮಂತ್ಲಿನಾದ್ರು ಪೇಮೆಂಟ್ ಮಾಡ್ಬೋದು, ಇಲ್ಲ ಕ್ವಾರ್ಟರ್ಲಿನಾದ್ರೂ ಪೇಮೆಂಟ್ ಮಾಡ್ಬೋದು. ಸೊ ಈ ಥರ ಎರಡು ಆಪ್ಷನ್ನ ಕೊಟ್ಟಿದ್ದಾರೆ. ಎಲೆಕ್ಟ್ರಾನಿಕ್ ಇನ್ವಾಯ್ಸ್ ಸಿಸ್ಟಮ್ನ ಪ್ರೊವೈಡ್ ಮಾಡಿದ್ದಾರೆ. ವ್ಯಾಲಿಡೇಟೆಡ್ ಇನ್ಪುಟ್ ಟ್ಯಾಕ್ಸ್ ಸ್ಟೇಟ್ಮೆಂಟ್ನ ಪ್ರೊವೈಡ್ ಮಾಡಿದ್ದಾರೆ. ಫ್ರೀ ಫಿಲ್ಡ್ ಎಡಿಟಬಲ್ GST ರಿಟರ್ನ್ನ ಪ್ರೊವೈಡ್ ಮಾಡಿದ್ದಾರೆ. ಸ್ಟ್ಯಾಗ್ರಿಂಗ್ ಆಫ್ ರಿಟರ್ನ್ಸ್ ಫೈಲಿಂಗ್ ಆ್ಯಂಡ್ ಎನ್ಹಾನ್ಸ್ಮೆಂಟ್ ಆಫ್ ಕೆಪಾಸಿಟಿ ಆಫ್ GSTN ಸಿಸ್ಟಮ್, ಯೂಸ್ ಆಫ್ ಡೀಪ್ ಅನಾಲಿಟಿಕ್ಸ್ ಆ್ಯಂಡ್ AI ಟು ಐಡೆಂಟಿಫೈ ಟ್ಯಾಕ್ಸ್ ಎವೇಡರ್ಸ್. ಸೊ ಇಷ್ಟೆಲ್ಲ ಫೆಸಿಲಿಟೀಸ್ನ ಇಂಡೈರೆಕ್ಟ್ ಟ್ಯಾಕ್ಸ್ ಅಂಡರಲ್ಲಿ GSTನ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ, GSTನ ಒಂದು ಎಫೆಕ್ಟಿವ್ ವೇನಲ್ಲಿ ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ ಪ್ರೊವೈಡ್ ಮಾಡಿದ್ದಾರೆ. ನೆಕ್ಸ್ಟು ಕಸ್ಟಮ್ ಡ್ಯೂಟಿ ರ್ಯಾಷನಲೈಸೇಷನ್ ಅಂದರೆ ಟ್ವಿನ್ ಆಬ್ಜೆಕ್ಟಿವ್ಸ್ ಏನಿದೆ ಇದರಲ್ಲಿ ಅಂದರೆ ಒಂದು ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರ್ನ ಪ್ರಮೋಟ್ ಮಾಡಬೇಕು, ಇನ್ನೊಂದು ಇದರಿಂದ ಇಂಡಿಯಾಗೆ ಒಂದು ಗ್ಲೋಬಲ್ ವ್ಯಾಲ್ಯೂ ಚೈನಲ್ಲಿ ಒಂದು ಸ್ಥಾನ ಸಿಗಬೇಕು. ಸೊ ಅಂದರೆ ಈ ವರ್ಲ್ಡ್ ಎಕಾನಮಿ ವರ್ಲ್ಡ್ ಮಾರ್ಕೆಟ್ ಏನಿದೆ ಅಲ್ಲಿ ಇಂಡಿಯಾದು ಮ್ಯಾನುಫ್ಯಾಕ್ಚರಿಂಗು ಒಂದು ಸ್ಥಾನನ ಪಡ್ಕೋಬೇಕು ಅನ್ನೋದಕ್ಕೋಸ್ಕರ, ಮತ್ತು ಎಕ್ಸ್ಪೋರ್ಟ್ನ ಇನ್ನೂ ಜಾಸ್ತಿ ಬೆಟರ್ ಮಾಡೋದಕ್ಕೋಸ್ಕರ, ಎಕ್ಸ್ಪೋರ್ಟ್ ಬಿಸ್ನೆಸ್ನ ಇಂಪ್ರೂವ್ ಮಾಡೋದಕ್ಕೋಸ್ಕರ ಇದನ್ನು ತೊಗೊಂಡು ಬಂದಿದ್ದಾರೆ. 80 ಔಟ್ಡೇಟೆಡ್ ಎಕ್ಸೆಂಪ್ಷನ್ ಆಲ್ರೆಡಿ ಎಲಿಮಿನೇಟೆಡ್. Revised restoration free custom duty structure to be put in place from 1st October 2021 by reviving more than 400 old exceptions. New customs duty exemption to have validity up to 31st March following 2 years from issue date. Electronic and mobile phone industry. Some exception on parts of charges and sub parts of mobile withdrawn. ಅಂದರೆ ಕೆಲವೊಂದು ಮೊಬೈಲ್ ಪಾರ್ಟ್ಸಿಗಿರ್ಬೋದು ಇಲ್ಲ ಸಬ್ ಪಾರ್ಟ್ಸಿಗೋಸ್ಕರ ಎಕ್ಸಂಪ್ಷನ್ನ ಕೊಟ್ಟಿದ್ದಾರೆ. ಡ್ಯೂಟಿ ಆನ್ ಸಮ್ ಪಾರ್ಟ್ಸ್ ಆಫ್ ಮೊಬೈಲ್ ರಿವೈಸ್ ಟು 2.5% ಫ್ರಮ್ ನಿಲ್ ರೇಟ್. ಅಂದರೆ 0%ಇಂದ ಕೆಲವೊಂದು ಪಾರ್ಟ್ಸಿಗೆ 2.5%ಗೆ ಇನ್ಕ್ರೀಸ್ ಮಾಡಿದ್ದಾರೆ. ಐರನ್ ಮತ್ತು ಸ್ಟೀಲ್ಗೆ ಕಸ್ಟಮ್ ಡ್ಯೂಟಿ ರೆಡ್ಯೂಸ್ಡ್ ಫಸ್ಟ್ ಟು 7.5%. ಐರನ್ ಮತ್ತು ಸ್ಟೀಲ್ಗೆ ಕಸ್ಟಮ್ ಡ್ಯೂಟಿನ ರೆಡ್ಯೂಸ್ ಮಾಡಿದ್ದಾರೆ. ಡ್ಯೂಟಿ ಆನ್ ಸ್ಟೀಲ್ ಕ್ರಾಂಪ್ ಎಕ್ಸೆಪ್ಟೆಡ್ ಅಪ್ ಟು March 2022. ಆ್ಯಂಟಿ ಡಂಪಿಂಗ್ ಡ್ಯೂಟಿ ಆ್ಯಂಡ್ ಕೌಂಟರ್ ವೇಲಿಂಗ್ ಡ್ಯೂಟಿ ರಿವೋಕ್ಡ್ ಆನ್ ಸರ್ಟೆನ್ ಸ್ಟೀಲ್ ಪ್ರಾಡಕ್ಟ್ಸ್. ಸರ್ಟೆನ್ ಸ್ಟೀಲ್ ಪ್ರಾಡಕ್ಟ್ ಮೇಲೆ ಆ್ಯಂಟಿ ಡಂಪಿಂಗ್ ಡ್ಯೂಟಿ ಮತ್ತು ಕೌಂಟರ್ ವೀಲಿಂಗ್ ಡ್ಯೂಟಿನ ರಿವೋಕ್ ಮಾಡಿದ್ದಾರೆ. ಡ್ಯೂಟಿ ಆನ್ ಕಾಪರ್ ಸ್ಕ್ರ್ಯಾಪ್ ರೆಡ್ಯೂಸ್ ಟು 5 to 2.5%. ಅಂದರೆ 5% ಇತ್ತು ಫಸ್ಟು ಡ್ಯೂಟಿ ಆನ್ ಕಾಪರ್ ಸ್ಕ್ರ್ಯಾಪ್ನ ರೆಡ್ಯೂಸ್ ಮಾಡೋದಕ್ಕೋಸ್ಕರ, ಇವಾಗ 2.5%ಗೆ ರೆಡ್ಯೂಸ್ ಮಾಡಿದ್ದಾರೆ.
ಟೆಕ್ಸ್ಟೈಲ್ಸ್ ಅಂತ ತೊಗೊಂಡ್ರೆ ಈ ಕ್ಯಾಪ್ರೋಲಾಕ್ಟಮ್ ಇರ್ಬೋದು, ನೈಲಾನ್ ಚಿಪ್ಸ್ ಇರ್ಬೋದು, ನೈಲಾನ್ ಫೈಬರ್ ಇರ್ಬೋದು, ಅಥವಾ ಯಾನ್ ಮೇಲೆ ಏನು ಬೇಸಿಕ್ ಕಸ್ಟಮ್ ಡ್ಯೂಟಿ ಇತ್ತು ಅದನ್ನು 5%ಗೆ ರೆಡ್ಯೂಸ್ ಮಾಡಿದ್ದಾರೆ. ಮತ್ತು ಕೆಮಿಕಲ್ಸ್ ಅಂತ ತೊಗೊಂಡಾಗ ಈ ಕ್ಯಾಲಿಬ್ರೇಟೆಡ್ ಕಸ್ಟಮ್ ಡ್ಯೂಟಿ ರೇಟ್ಸ್ ಏನಿತ್ತು ಅದನ್ನು, ಅಂದರೆ ಕೆಮಿಕಲ್ಸ್ ಮೇಲೆ ಅದನ್ನು ಡೊಮೆಸ್ಟಿಕ್ ವ್ಯಾಲ್ಯೂನ ಎನ್ಕರೇಜ್ ಮಾಡೋದಕ್ಕೋಸ್ಕರ, ಅಂದರೆ ಡೊಮೆಸ್ಟಿಕ್ ವ್ಯಾಲ್ಯೂ ಅಡಿಷನ್ನ ಎಂಕರೇಜ್ ಮಾಡೋದಕ್ಕೋಸ್ಕರ, ಇನ್ವರ್ಷನ್ಸ್ನ ರಿಮೂವ್ ಮಾಡೋದಕ್ಕೋಸ್ಕರ ಇದನ್ನು ತೊಗೊಂಡು ಬಂದಿದ್ದಾರೆ. ಅಂದರೆ ಕ್ಯಾಲಿಬ್ರೇಟೆಡ್ ಕಸ್ಟಮ್ ಡ್ಯೂಟಿ ರೇಟ್ಸ್ನ ತೊಗೊಂಡು ಬಂದಿದ್ದಾರೆ. ಏನಕ್ಕೋಸ್ಕರ ಅಂದರೆ ಡೊಮೆಸ್ಟಿಕ್ ವ್ಯಾಲ್ಯೂ ಅಡಿಷನ್ನ ಎಂಕರೇಜ್ ಮಾಡೋದಕ್ಕೆ ಮತ್ತು ಇನ್ವರ್ಷನ್ಸ್ನ ರಿಮೂವ್ ಮಾಡೋದಕ್ಕೋಸ್ಕರ. ಮತ್ತು ಡ್ಯೂಟಿ ಆನ್ ನ್ಯಾಪ್ತಾ ರೆಡ್ಯೂಸ್ ಟು 2.5%. ನ್ಯಾಪ್ತಾ ಮೇಲೆ ಏನು ಡ್ಯೂಟಿ ಇತ್ತು ಅದನ್ನು 2.5%ಗೆ ರೆಡ್ಯೂಸ್ ಮಾಡಿದ್ದಾರೆ. ಗೋಲ್ಡ್ ಮತ್ತು ಸಿಲ್ವರ್ ಅಂತ ತೊಗೊಂಡ್ರೆ ಕಸ್ಟಮ್ ಡ್ಯೂಟಿ ಆನ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಟು ಬಿ ರ್ಯಾಷನಲೈಸ್ಡ್. ರಿನ್ಯೂವಬಲ್ ಎನರ್ಜಿ, ದ ಫೇಸ್ಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾನ್ ಫಾರ್ ಸೋಲಾರ್ ಸೆಲ್ಸ್, ಸೋಲಾರ್ ಪ್ಯಾನಲ್ಸ್ ಟು ಬಿ ನೋಟಿಫೈಡ್. ಡ್ಯೂಟಿ ಆನ್ ಸೋಲಾರ್ ಇನ್ವರ್ಟರ್ಸ್ ರೈಸ್ ಫ್ರಮ್ 5 to 20% and solar lanterns from 5% to 15% to encourage domestic production. ಸೊ ಸೋಲಾರ್ ಸೆಲ್ಸ್ ಮತ್ತು ಸೋಲಾರ್ ಪ್ಯಾನಲ್ಸ್ಗೆ ಫೇಸ್ಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾನ್ನ ನೋಟಿಫೈ ಮಾಡಿದ್ದಾರೆ. ಮತ್ತು ಸೋಲಾರ್ ಲ್ಯಾಂಟರ್ಸ್ಗೆ 5%ಇಂದ 15%ಗೆ ಇನ್ಕ್ರೀಸ್ ಮಾಡಿದ್ದಾರೆ ಟು ಎಂಕರೇಜ್ ಡೊಮೆಸ್ಟಿಕ್ ಪ್ರೊಡಕ್ಷನ್. ಮತ್ತು ಈ ಸೋಲಾರ್ ಇನ್ವರ್ಟರ್ಸ್ನ 5 to 20%ಗೆ ಇನ್ಕ್ರೀಸ್ ಮಾಡಿದ್ದಾರೆ. ಸೋಲಾರ್ ಲ್ಯಾಂಟರ್ಸ್ನ 5 to 15%ಗೆ ಇನ್ಕ್ರೀಸ್ ಮಾಡಿದ್ದಾರೆ. ಏನಕ್ಕೋಸ್ಕರ ಅಂದರೆ ಡೊಮೆಸ್ಟಿಕ್ ಪ್ರೊಡಕ್ಷನ್ನ ಇನ್ಕ್ರೀಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇದನ್ನು ಜಾಸ್ತಿ ಮಾಡಿದ್ದಾರೆ. ಕ್ಯಾಪಿಟಲ್ ಇಕ್ವಿಪ್ಮೆಂಟ್ ಅಂದರೆ ಸೊ ಟನಲ್ ಬೋರಿಂಗ್ ಮಿಷಿನ್ ಟು ನೌ ಅಟ್ರಾಕ್ಟ್ ಎ ಕಸ್ಟಮ್ ಡ್ಯೂಟಿ ಆಫ್ 7.5% ಆ್ಯಂಡ್ ಇಟ್ಸ್ ಪಾರ್ಟ್ಸ್ ಡ್ಯೂಟಿ ಆಫ್ 2.4%. ಈ ಟನಲ್ ಬೋರಿಂಗ್ ಮಿಷಿನ್ ಅಂತ ಏನಿದೆ ಇದಕ್ಕೆ ಕಸ್ಟಮ್ ಡ್ಯೂಟಿನ 7.5% ಇನ್ಕ್ರೀಸ್ ಮಾಡಿದ್ದಾರೆ. ಮತ್ತು ಅದ್ರದ್ದು ಪಾರ್ಟ್ಸಿಗೆ 2.5%ಗೆ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಇದರಿಂದ ಏನಾಗುತ್ತೆ, ಇದು ಕಸ್ಟಮರ್ಸ್ನ ಅಟ್ರ್ಯಾಕ್ಟ್ ಮಾಡುತ್ತೆ. ಸೊ ಡ್ಯೂಟಿ ಆನ್ ಸರ್ಟೈನ್ ಆಟೋ ಪಾರ್ಟ್ಸ್ increase to general rate of 15%. So MSME products, duty on steel screws and plastic builders wares increased to 15%. Feed attract customs duty of 15% from earlier rates of 5%. Exemption on import duty free items rationalized to incentivize exports of garments, leather and handicraft items. ಸೊ ಕೆಲವೊಂದಕ್ಕೆ ಇಂಪೋರ್ಟ್ ಡ್ಯೂಟಿ ಮಾಡಿದ್ದಾರೆ. ಎಕ್ಸಾಂಪಲ್ ಗಾರ್ಮೆಂಟ್ಸ್ ಇರ್ಬೋದು, ಲೆದರ್ ಇರ್ಬೋದು, ಹ್ಯಾಂಡಿಕ್ರಾಫ್ಟ್ ಐಟಮ್ಸ್ ಇರ್ಬೋದು, ಇವಕ್ಕೆಲ್ಲನೂ ಡ್ಯೂಟಿ ಫ್ರೀ ಕೊಟ್ಟಿದ್ದಾರೆ. ಸೊ ಆಮೇಲೆ ಇಂಪೋರ್ಟ್ಸ್ ಆಫ್ ಸರ್ಟೆನ್ ಕೈಂಡ್ ಆಫ್ ಲೆದರ್ ವಿಡ್ರಾನ್ ಇದಕ್ಕೂ ಡ್ಯೂಟಿ ಫ್ರೀ ಇದೆ. ಮತ್ತು ಕಸ್ಟಮ್ ಡ್ಯೂಟಿ ಆನ್ ಫಿಶ್ಡ್ ಸಿಂಥೆಟಿಕ್ ಜಮ್ ಸ್ಟೋನ್ಸ್ ರೈಸ್ ಟು ಎನ್ಕರೇಜ್ ದ ಡೊಮೆಸ್ಟಿಕ್ ಪ್ರೊಸೆಷನ್. ಕೆಲವೊಂದಕ್ಕೆ ಡ್ಯೂಟಿ ಫ್ರೀ ಮಾಡಿದ್ದಾರೆ. ಏನಕ್ಕೋಸ್ಕರ ಅಂದರೆ ಅದನ್ನು ರ್ಯಾಷನಲೈಸ್ ಮಾಡೋದಕ್ಕೋಸ್ಕರ. ಇನ್ನೊಂದು ಕೆಲವೊಂದಕ್ಕೆ ಜಾಸ್ತಿ ಮಾಡಿದರೆ ಏನಕ್ಕೋಸ್ಕರ ಅಂದರೆ ಡೊಮೆಸ್ಟಿಕ್ ಪ್ರೊಸೆಸಿಂಗ್ನ ಇನ್ಕ್ರೀಸ್ ಮಾಡೋದಕ್ಕೋಸ್ಕರ. ಇನ್ನು ಕೆಲವೊಂದು ಅಗ್ರಿಕಲ್ಚರಲ್ ಪ್ರಾಡಕ್ಟ್ಗೆ ಕಸ್ಟಮ್ ಡ್ಯೂಟಿ, ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಅಂತ ತೊಗೊಂಡಾಗ ಕಾಟನ್ಗೆ ಕಸ್ಟಮ್ ಡ್ಯೂಟಿನ ಜಾಸ್ತಿ ಮಾಡಿದ್ದಾರೆ. ಫಸ್ಟು ನಿಲ್ಲಿತ್ತು, ಈಗ 10% ಮಾಡಿದ್ದಾರೆ. ಅದೇ ರಾ ಸಿಲ್ಕ್ ಅಂತ ತೊಗೊಂಡಾಗ ಅಥವಾ ಸಿಲ್ಕ್ ಯಾನ್ ಅಂತ ತೊಗೊಂಡಾಗ ಅದನ್ನು 10%ಇಂದ 15%ಗೆ ಜಾಸ್ತಿ ಮಾಡಿದ್ದಾರೆ. ವಿಡ್ರಾಯಲ್ ಆಫ್ ಎಂಡ್ ಯೂಸ್ ಬೇಸ್ಡ್ ಕನ್ಸೆಷನ್ ಆನ್ ಡಿನ್ಯಾಚರ್ಡ್ ಈಥೈಲ್ ಆಲ್ಕೋಹಾಲ್. ಮತ್ತು ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಡೆವಲಪ್ಮೆಂಟ್ ಸೆಸ್ ಆನ್ ಸ್ಮಾಲ್ ನಂಬರ್ ಆಫ್ ಐಟಮ್ಸ್. ಅಗ್ರಿಕಲ್ಚರಲ್ ಇನ್ಫ್ರಾಸ್ಟ್ರಕ್ಚರು ಮತ್ತು ಡೆವಲಪ್ಮೆಂಟ್ ಸೆಸ್ ಏನಿದೆ ಅದನ್ನು ಕೂಡ ಸ್ಮಾಲ್ ನಂಬರ್ ಆಫ್ ಐಟಮ್ಸಿಗೆ ಕಲೆಕ್ಟ್ ಮಾಡ್ತಿದ್ದಾರೆ. ಸೊ ರ್ಯಾಷನಲೈಸೇಷನ್ ಆಫ್ ಪ್ರೊಸೀಜರ್ ಆ್ಯಂಡ್ ಈಸಿಂಗ್ ಆಫ್ ಕಂಪ್ಲೇಂಟ್ಸ್. ಈಗ ಟುರಾಂಟ್ ಕಸ್ಟಮ್ ಇನಿಷಿಯೇಟಿವ್ನ ತೊಗೊಂಡು ಬಂದಿದ್ದಾರೆ. ಏನಕ್ಕೋಸ್ಕರ ಅಂದರೆ ಫೇಸ್ಲೆಸ್ಸು, ಪೇಪರ್ಲೆಸ್ಸು ಮತ್ತು ಕಾಂಟ್ಯಾಕ್ಟ್ಲೆಸ್ ಕಸ್ಟಮ್ಸ್ ಮೆಷರ್ಸ್ನ ತೊಗೊಳ್ಳೋದಕ್ಕೋಸ್ಕರ ಈ ಟುರಾಂಟ್ ಕಸ್ಟಮ್ಸ್ನ ಏನಕ್ಕೆ ತೊಗೊಂಡು ಬಂದಿದ್ದಾವೆ ಈ ಇನಿಷಿಯೇಟಿವ್ನ ಅಂದರೆ ಈಗ ಫೇಸ್ಲೆಸ್ ಆಗಿರ್ಬೋದು, ಇಲ್ಲ ಪೇಪರ್ಲೆಸ್ ಅಥವಾ ಕಾಂಟ್ಯಾಕ್ಟ್ಲೆಸ್
ಕಸ್ಟಮ್ಸ್ ಮೆಷರ್ಸ್ನ ತೊಗೊಳ್ಳೋದಕ್ಕೋಸ್ಕರ ಈ ಟುರಾನ್ ಕಸ್ಟಮ್ಸ್ನ ತೊಗೊಂಡು ಬಂದಿದ್ದಾರೆ. ಸೊ ಇದರಿಂದ ಏನಾಗುತ್ತೆ, ನ್ಯೂ ಪ್ರೊಸೀಜರ್ನ ಎಸ್ಟಾಬ್ಲಿಷ್ ಮಾಡ್ಬೋದು. ಏನಕ್ಕೋಸ್ಕರ ಅಂದರೆ ಅಡ್ಮಿನಿಸ್ಟ್ರೇಷನ್ ಆಫ್ ರೂಲ್ಸ್ ಆಫ್ ಆರಿಜಿನ್. ಈಗ ಕೆಲವೊಂದು ರೂಲ್ಸ್ನ ಫಾಲೋ ಮಾಡೋದಕ್ಕೋಸ್ಕರ ಒಂದು ನ್ಯೂ ಪ್ರೊಸೀಜರ್ನ ಕ್ರಿಯೇಟ್ ಮಾಡ್ಬೋದು. ಸೊ ಅಂದರೆ ರ್ಯಾಷನಲೈಸೇಷನ್ ಆಫ್ ಪ್ರೊಸೀಜರ್ ಆ್ಯಂಡ್ ಈಸಿಂಗ್ ಆಫ್ ಕಂಪ್ಲೇಂಟ್ಸ್. ಅಂದರೆ ರಿಜಿಸ್ಟ್ರೇಷನ್ ಇರ್ಬೋದು, ಇಲ್ಲ ಅಂದರೆ ಲೈಸೆನ್ಸ್ ಪಡ್ಕೊಳ್ಳೋದಕ್ಕೆ ಇರ್ಬೋದು. ಈಗ ಪ್ರತಿಯೊಂದು ಕೆಲಸಕ್ಕೂ ಒಂದೊಂದು ಆಫೀಸ್ನ ಓಡಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಅಲ್ವಾ. ಸೊ ಈ ಥರ ಮಾಡೋದ್ರಿಂದ ನೀವು ಪ್ರೊಸೀಜರ್ನ ಎಸ್ಟಾಬ್ಲಿಷ್ ಮಾಡೋದ್ರಿಂದ ಒಂದೇ ಕಡೆ ಎಲ್ಲ ಸರ್ವಿಸಸ್ಸು ಸಿಗೋ ಹಾಗಾದರೆ, ಅದರಲ್ಲೂ ಎಸ್ಪೆಷಲಿ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲೇ ಎಲ್ಲ ಸಿಗೋ ಥರ ಆದರೆ ಟೈಮ್ ಸೇವ್ ಆಗುತ್ತೆ, ಎನರ್ಜಿ ಸೇವ್ ಆಗುತ್ತೆ. ಸೊ ಎಲ್ಲ ಥರ ಬೆನಿಫಿಟ್ಸು ಕೂಡ ಕಸ್ಟಮರ್ಸಿಗೆ ಅಥವಾ ಕನ್ಸ್ಯೂಮರ್ಸಿಗೆ ಆಗುತ್ತೆ. ಈವನ್ ಆ ಸರ್ವಿಸ್ನ ಪ್ರೊವೈಡ್ ಮಾಡುವಂತಹವರಿಗೂ ಕೂಡ ಬರ್ಡನ್ ಸ್ವಲ್ಪ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಈ ರ್ಯಾಷನಲೈಸೇಷನಿಂದ. ಓಕೆ, ನೆಕ್ಸ್ಟು ಈ ಕೋವಿಡ್-19 ಸಿಚುವೇಷನಲ್ಲಿ ಏನೇನು ಅಚೀವ್ಮೆಂಟ್ಸ್ ಮಾಡಿದ್ದಾರೆ, ಅಂದರೆ ಏನೇನು ಮೈಲ್ ಸ್ಟೋನ್ಸ್ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಫಸ್ಟ್ ಒಂದು ಬಂದರೆ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಯೋಜನಾ. ಸೊ ಇದನ್ನು ಎಷ್ಟು ಅಮೌಂಟಲ್ಲಿ ಇದನ್ನು ತೊಗೊಂಡು ಬಂದಿದ್ದಾರೆ ಅಂದರೆ 2.76 lakh crore ವ್ಯಾಲ್ಯೂಡ್ ಪ್ರಾಜೆಕ್ಟ್ ಇದು. ಇದನ್ನು ಏನು ಪ್ರೊವೈಡ್ ಮಾಡಿದ್ದಾರೆ ಅಂದರೆ 80 crore ಪೀಪಲ್ಸಿಗೆ ಫ್ರೀ ಫುಡ್ ಗ್ರೈನ್ಸ್ನ ಪ್ರೊವೈಡ್ ಮಾಡಿದ್ದಾರೆ. 8 crore ಫ್ಯಾಮಿಲೀಸ್ಗೆ ಪ್ರೀ ಕುಕ್ಕಿಂಗ್ ಗ್ಯಾಸ್ನ ಪ್ರೊವೈಡ್ ಮಾಡಿದ್ದಾರೆ. ಮತ್ತು 40 crore ಫಾರ್ಮರ್ಸ್, ವುಮೆನ್, ಎಲ್ಡರ್ಲಿ ಆ್ಯಂಡ್ ಪೂರ್ ಆ್ಯಂಡ್ ದ ನೀಡಿ ಪೀಪಲ್ಗೆ ಡೈರೆಕ್ಟ್ ಕ್ಯಾಶ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದಿಷ್ಟು ಗರೀಬ್ ಕಲ್ಯಾಣ್ ಯೋಜನೆ ಅಂಡರಲ್ಲಿ ತೊಗೊಂಡು ಬಂದಿರೋದು. ನೆಕ್ಸ್ಟ್ ಆತ್ಮನಿರ್ಭರ್ ಭಾರತ್ ಪ್ಯಾಕೇಜ್ ಅಂತ ಬಂದಾಗ ಇದಕ್ಕೆ 23 lakh crore ಅಲಾಟ್ ಮಾಡಿದ್ದಾರೆ. ಅಂದರೆ ಇದು 10% ಆಫ್ ದ GDP-ಗಿಂತ ಜಾಸ್ತಿನೇ ಇದೆ. ಓಕೆನಾ. ನೆಕ್ಸ್ಟ್ ಬಂದರೆ ಸ್ಟ್ರಕ್ಚರಲ್ ರಿಫಾರ್ಮ್ಸ್. ಏನೇನು ಸ್ಟ್ರಕ್ಚರಲ್ ರಿಫಾರ್ಮ್ಸ್ ತೊಗೊಂಡು ಬಂದಿದ್ದಾರೆ ಅಂದರೆ 1 ನೇಷನ್ 1 ರೇಷನ್ ಕಾರ್ಡ್ನ ತೊಗೊಂಡು ಬಂದಿದ್ದಾರೆ. ಮತ್ತು ಅಗ್ರಿಕಲ್ಚರ್ ಆ್ಯಂಡ್ ಲೇಬರ್ ರಿಫಾರ್ಮ್ಸ್ನ ತೊಗೊಂಡು ಬಂದಿದ್ದಾರೆ. ರೀಡೆಫಿನೇಷನ್ ಆಫ್ MSMEನ ರೀಡಿಫೈನ್ ಮಾಡಿದ್ದಾರೆ. ಸೊ ಕಮರ್ಷಿಯಲೈಸೇಷನ್ ಆಫ್ ಮಿನರಲ್ ಸೆಕ್ಟರ್ ಏನಿತ್ತು ಅದನ್ನು ಕಮರ್ಷಿಯಲೈಸ್ ಮಾಡಿದ್ದಾರೆ. ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ನ ಪ್ರೈವೇಟೈಸೇಷನ್ ಮಾಡಿದ್ದಾರೆ. ಮತ್ತು ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ಸ್ನ ತೊಗೊಂಡು ಬಂದಿದ್ದಾರೆ. ಇಂಡಿಯಾಸ್ ಸ್ಟೇಟಸ್ ಏನು ಕೋವಿಡ್-19ನ ಅಗೇನ್ಸ್ಟಾಗಿ ಫೈಟ್ ಮಾಡೋದು ಅಂದರೆ 2 ಇಂಡಿಯಾ ಮೇಡ್ ವ್ಯಾಕ್ಸಿನ್ಸ್ನ ತೊಗೊಂಡು ಬಂದಿದ್ದಾರೆ. ಸೊ ಇದೇ ಮತ್ತು 2 or more ನ್ಯೂ ವ್ಯಾಕ್ಸಿನ್ನ ಇನ್ನೇನು ತೊಗೊಂಡು ಬರೋದ್ರಲ್ಲಿ ಇದ್ದಾರೆ. ಮತ್ತು ಲೋಯೆಸ್ಟ್ ಡೆತ್ ರೇಟ್ ಪರ್ ಮಿಲಿಯನ್ ಪಾಪ್ಯುಲೇಷನ್ಗೆ ಎಷ್ಟು ಡೆತ್ ರೇಟ್ ಇದೆ ಅಂದರೆ ಅದು ಇಡೀ ಪ್ರಪಂಚದಲ್ಲೇ ತುಂಬ ಕಡಿಮೆ ಅಂತಲೇ ಹೇಳ್ಬೋದು. 2021 ಇಯರ್ ಆಫ್ ಮೈಲ್ ಸ್ಟೋನ್ ಫಾರ್ ಇಂಡಿಯನ್ ಹಿಸ್ಟ್ರಿ. ಯಾಕೆ 2021 ಇಂಪಾರ್ಟೆಂಟ್ ಅಂದರೆ 75th ಇಯರ್ ಆಫ್ ಇಂಡಿಯಾಸ್ ಇಂಡಿಪೆಂಡೆನ್ಸ್ ಬರುತ್ತೆ. ಓಕೆನಾ. 60 years ಆಫ್ ಗೋವಾ ಆಕ್ಸೆಷನ್ ಟು ಇಂಡಿಯಾ ಅಂದರೆ ಡೈಮಂಡ್ ಜೂಬ್ಲಿನ ಸೆಲೆಬ್ರೇಟ್ ಮಾಡ್ತಿದ್ದಾರೆ. 50 years ಆಫ್ 1971 ಅಂದರೆ ಇಂಡಿಯಾ ಪಾಕಿಸ್ತಾನ್ ವಾರ್ ಆಗಿ 50 years ಆಗಿದೆ. 8th ಸೆನ್ಸಸ್ಸು ಇಂಡಿಪೆಂಡೆಂಟ್ ಇಂಡಿಯಾ ಆದಮೇಲೆ ಆಗ್ತಿರೋಂಥ ಇದು 8th ಸೆನ್ಸಸ್ಸು. ಇಂಡಿಯಾ ಟರ್ನ್ ಅಟ್ ಎ ಬ್ರಿಕ್ಸ್ ಪ್ರೆಸಿಡೆನ್ಸಿನ ಇಂಡಿಯಾ ತೊಗೊಳ್ತಾ ಇದೆ. ಮತ್ತು ಚಂದ್ರಯಾನ 3 ಮಿಷನ್ನ ಈ ಇಯರಲ್ಲಿ ನಾವು ಸ್ಟಾರ್ಟ್ ಮಾಡ್ತಿದ್ದೀವಿ. ಮತ್ತು ಹರಿದ್ವಾರಲ್ಲಿ ಮಹಾಕುಂಭ ಮೇಳ ನಡೆಯುತ್ತೆ. ಸೊ ಇದಿಷ್ಟು 2021 ಇಯರ್ದು ಸ್ಪೆಷಾಲಿಟಿ ಅಂತಲೇ ಹೇಳ್ಬೋದು. ಆತ್ಮನಿರ್ಭರ್ ಭಾರತ್ ಅಂತ ತೊಗೊಂಡಾಗ ಏನಿದ್ರದ್ದು ವಿಷನ್ ಅಂದರೆ ಇಟ್ ಈಸ್ ನಾಟ್ ನ್ಯೂ ಐಡಿಯಾ ಅಲ್ಲ. ಆತ್ಮನಿರ್ಭರ್ ಭಾರತ ಅನ್ನೋದು ನ್ಯೂ ಐಡಿಯಾ ಅಂತೂ ಅಲ್ವೇ ಅಲ್ಲ. ಯಾಕೆ ಅಂದರೆ ಆ್ಯನ್ಷಿಯಂಟ್ ಇಂಡಿಯಾಯಿಂದಲೂ ಇಂಡಿಯಾ ಸೆಲ್ಫ್ ರಿಲಯಂಟ್ ಆಗಿತ್ತು. ಎಸ್ಪೆಷಲಿ ಬಿಸ್ನೆಸ್ ಎಪಿಸೆಂಟರ್ ಆಫ್ ದ ವರ್ಲ್ಡ್ ಆಗಿತ್ತು. ಅಂದರೆ ಇಂಡಿಯಾನೇ ಈ ಬಿಸ್ನೆಸ್ ಏನಿತ್ತು ಅದಕ್ಕೆ ಸೆಂಟರ್ ಆಗಿತ್ತು ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಆ್ಯನ್ಷಿಯಂಟ್ ಟೈಮಲ್ಲಿ ಈಗ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಟೈಮಲ್ಲಿ ಇರ್ಬೋದು, ಹರಪ್ಪನ್ಸು ಎಷ್ಟು ಮುಂದುವರೆದಿದ್ರು ಅಂದರೆ ಅವ್ರ ಟೌನ್ ಪ್ಲ್ಯಾನಿಂಗ್ನ ನೋಡಿದ್ರೇ ನಮಗೆ ಆವಾಗ ಸಿಟೀಸ್ ಎಷ್ಟು ಡೆವಲಪ್ ಆಗಿತ್ತು, ಎಷ್ಟು ಕಲ್ಚರ್ಡ್ ಆಗಿತ್ತು ಅಂತ ನಮ್ಗೆ ಅರ್ಥ ಆಗುತ್ತೆ. ಈವನ್ ನಾವು ಕೂಡ ಡ್ರೈನೇಜ್ ಸಿಸ್ಟಮ್ಗೆ ಅಷ್ಟು ಇಂಪಾರ್ಟೆನ್ಸ್ನ ಕೊಟ್ಟಿಲ್ಲ, ಅವರು ಕೊಟ್ಟಿರೋ ಅಷ್ಟು ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಆತ್ಮನಿರ್ಭರ್ ಭಾರತ್ ಅನ್ನೋದು ಹೊಸ ಕಾನ್ಸೆಪ್ಟ್ ಅಲ್ಲ, ಅದು ಆನ್ಷಿಯಂಟ್ ಟೈಮಿಂದನೂ ಇದೆ ಅಂತಲೇ ಹೇಳ್ಬೋದು. ಸೊ ಆತ್ಮನಿರ್ಭರ್ ಭಾರತ್ ಈಸ್ ಅನ್ ಎಕ್ಸ್ಪ್ರೆಷನ್ ಆಫ್ 130 crore ಇಂಡಿಯನ್ಸ್ ಹೂ ಹ್ಯಾವ್ ಫುಲ್ ಕಾನ್ಫಿಡೆನ್ಸ್ ಇನ್ ದೇರ್ ಕೆಪಬಿಲಿಟೀಸ್ ಆ್ಯಂಡ್ ಸ್ಕಿಲ್ಸ್. ಅಂದರೆ ಯಾರ್ಯಾರಿಗೆ ಅವ್ರ ಮೇಲೆ ಕಾನ್ಫಿಡೆನ್ಸ್ ಇದೆ ಮತ್ತು ಅವ್ರ ಕೆಪಬಿಲಿಟೀಸ್ ಮತ್ತು ಸ್ಕಿಲ್ಸ್ ಮೇಲೆ ಕಾನ್ಫಿಡೆನ್ಸ್ ಇದೆ ಅಂತಹ 130 crore ಇಂಡಿಯನ್ಸಿಗೋಸ್ಕರ ತೊಗೊಂಡು ಬಂದಿರೋ ಅಂತಹ ಈ ಒಂದು ಸ್ಕೀಮ್ ಇದು ಆತ್ಮನಿರ್ಭರ್ ಭಾರತ್. ಅಂದರೆ ಆತ್ಮ ಅಂದರೆ ನಮ್ಮ ಒಳಗಿರೋಂತಹ ಆತ್ಮ. ಸೊ ನಾವು ನಮ್ಮ ಆತ್ಮನ ಎಚ್ಚರಿಸ್ಕೊಂಡು ಮಾಡೋಂಥ ಅಂದರೆ ಇದು ನಮ್ಮ ಇಂಡಿಯನ್ಸಿಗೋಸ್ಕರ ತೊಗೊಂಡು ಬಂದಿರೋದು. ಏನಕ್ಕೋಸ್ಕರ ಅಂದರೆ ಸ್ಟ್ರೆಂಥನಿಂಗ್ ದ ಸಂಕಲ್ಪ ಆಫ್, ಅಂದರೆ
ನಮ್ಮಲ್ಲಿರುವಂಥ ಸಂಕಲ್ಪನ ಸ್ಟ್ರೆಂಥನ್ ಮಾಡೋದಕ್ಕೋಸ್ಕರ ತೊಗೊಂಡು ಬಂದಿರೋವಂಥ ಸ್ಕೀಮು ಆತ್ಮನಿರ್ಭರ್ ಭಾರತ್. ಅಂದರೆ ನಮಗೆ ಏನಂತ ಗೊತ್ತಾಗಬೇಕಂದ್ರೆ ನೇಷನ್ ಫಸ್ಟ್, ಡಬ್ಲಿಂಗ್ ಫಾರ್ಮರ್ಸ್ ಇನ್ಕಮ್, ಸ್ಟ್ರಾಂಗ್ ಇನ್ಫ್ರಾಸ್ಟ್ರಕ್ಚರ್, ಹೆಲ್ತಿ ಇಂಡಿಯಾ, ಗುಡ್ ಗವರ್ನೆನ್ಸ್, ಆಪರ್ಚುನಿಟೀಸ್ ಫಾರ್ ಯೂತ್, ಎಜುಕೇಷನ್ ಫಾರ್ ಆಲ್, ವುಮೆನ್ ಎಂಪವರ್ಮೆಂಟ್, ಇನ್ಕ್ಲೂಸಿವ್ ಡೆವಲಪ್ಮೆಂಟ್. ಸೊ ಇಷ್ಟನ್ನು ಈ ಆತ್ಮನಿರ್ಭರ್ ಭಾರತ್ ಅಂಡರಲ್ಲಿ ಬರುತ್ತೆ. ಅಂದರೆ ನೇಷನ್ಸ್ಗೋಸ್ಕರ, ನೇಷನ್ನ ಗ್ರೋತಿಗೋಸ್ಕರ ಇಲ್ಲ ನೇಷನ್ ಡೆವಲಪ್ಮೆಂಟಿಗೋಸ್ಕರ ನಾವು ಇದನ್ನು ತೊಗೊಂಡು ಬಂದಿದ್ದೀವಿ. ಇನ್ನೊಂದು ಫಾರ್ಮರ್ಸ್ ಇನ್ಕಮ್ನ ಡಬ್ಲಿಂಗ್ ಮಾಡಬೇಕು, ಸ್ಟ್ರಾಂಗ್ ಇನ್ಫ್ರಾಸ್ಟ್ರಕ್ಚರ್ನ ಬಿಲ್ಡ್ ಮಾಡಬೇಕು, ಹೆಲ್ತಿ ಇಂಡಿಯಾನ ಡೆವಲಪ್ ಮಾಡಬೇಕು, ಗುಡ್ ಗವರ್ನೆನ್ಸ್ನ ಪ್ರೊವೈಡ್ ಮಾಡಬೇಕು, ಆಪರ್ಚುನಿಟೀಸ್ ಫಾರ್ ಯೂತ್ ಅಂದರೆ ಯೂತಿಗೆ ಎಂಪ್ಲಾಯ್ಮೆಂಟ್ನ ಪ್ರೊವೈಡ್ ಮಾಡಬೇಕು, ಆಪರ್ಚುನಿಟಿನ ಪ್ರೊವೈಡ್ ಮಾಡಬೇಕು, ರಿಸರ್ಚ್ ಮಾಡೋದಕ್ಕೆ ಇರ್ಕೋಬೇಕು, ಇಲ್ಲಾಂದರೆ ಎಜುಕೇಷನ್ಗೋಸ್ಕರ ಇರಬೇಕು. ಸೊ ಅವ್ರು ಏನು ಅಂದ್ಕೊಂಡಿರ್ತಾರೆ ಅದನ್ನು ಮಾಡೋದಕ್ಕೋಸ್ಕರ ನಾವು ಆಪರ್ಚುನಿಟಿನ ಪ್ರೊವೈಡ್ ಮಾಡಬೇಕು, ಎಲ್ರಿಗೂ ಎಜುಕೇಷನ್ನ ಪ್ರೊವೈಡ್ ಮಾಡಬೇಕು, ವುಮೆನ್ ಎಂಪವರ್ಮೆಂಟ್ನ ಪ್ರೊವೈಡ್ ಮಾಡಬೇಕು, ಇನ್ಕ್ಲೂಸಿವ್ ಡೆವಲಪ್ಮೆಂಟ್ನ ಮಾಡಬೇಕು ಅಂತ ಈ ಒಂದು ಆತ್ಮನಿರ್ಭರ್ ಭಾರತಲ್ಲಿ ಅಂದ್ಕೊಂಡಿದ್ದಾರೆ. 13 ಪ್ರಾಮಿಸಸ್ ಮೇಡ್ ಇನ್ ದ ಯೂನಿಯನ್ ಬಜೆಟ್ 2015-16 ಆ್ಯಂಡ್ ರೀಸ್ನೇಟಿಂಗ್ ವಿತ್ ಎ ವಿಷನ್ ಆಫ್ ಆತ್ಮನಿರ್ಭರ ಭಾರತ. ಅಂದರೆ 13 ಪ್ರಾಮಿಸ್ನ ಇದರ ಅಂಡರಲ್ಲಿ ಮಾಡಿದ್ದಾರೆ ಟು ಮೆಟೀರಿಯಲೈಸ್ ಡ್ಯೂರಿಂಗ್ ಅಮೃತ್ ಮಹೋತ್ಸವ ಆಫ್ 2022. ಸೊ 2022 ಅಮೃತ್ ಮಹೋತ್ಸವರಲ್ಲಿ ಇದನ್ನು ಮೆಟೀರಿಯಲೈಸ್ ಮಾಡ್ತೀವಿ ಅಂತ ಇವರು ಹೇಳ್ತಿದ್ದಾರೆ. ಆನ್ ದ 75th ಇಯರ್ ಆಫ್ ಅವರ್ ಇಂಡಿಪೆಂಡೆನ್ಸ್, 2022ಗೆ 75th ಇಯರ್ ಆಗುತ್ತಲ್ವ, ಸೊ ಅದನ್ನು ಆವಾಗ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಥ್ಯಾಂಕ್ ಯು. ದೀಸ್ ಆರ್ ದ ಕೀ ಹೈಲೈಟ್ಸ್ ಆಫ್ ದ ಬಜೆಟ್. ಸೊ ಇದನ್ನು ನಾವು ಮೇನ್ಸ್ ಆನ್ಸರ್ ರೈಟಿಂಗಲ್ಲಿ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋಬೋದು. ಸೊ ಇದರಲ್ಲಿ ಯಾವುದ್ಯಾವ್ದು ಸ್ಕೀಮ್ ಮೆನ್ಷನ್ ಆಗಿದೆ ಆ ಸ್ಕೀಮ್ಸ್ ಬಗ್ಗೆ ಇನ್ಫಾರ್ಮೇಷನ್ನ ತಿಳ್ಕೊಬೇಕು. ನಾವು ಆಲ್ರೆಡಿ ಕೆಲವೊಂದು ಸ್ಕೀಮ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇನ್ನು ಯಾವ್ಯಾವ ಸ್ಕೀಮ್ಸ್ನ ಡಿಸ್ಕಸ್ ಮಾಡಿಲ್ಲ ಅದನ್ನು ಮುಂದಿನ ಕ್ಲಾಸ್ಗಳಲ್ಲಿ ಡಿಸ್ಕಸ್ ಮಾಡೋದಕ್ಕೆ ಟ್ರೈ ಮಾಡೋಣ. ಸೊ ನಿಮಗೆ ಈ ಬಜೆಟಲ್ಲಿ ಯಾವುದೇ ರೀತಿಯಾದಂಥ ಡೌಟ್ಸ್ ಇದ್ದರೆ ಯು ಕ್ಯಾನ್ ಆಸ್ಕ್ ಮೀ ಇನ್ ದ ಕಮೆಂಟ್ ಸೆಕ್ಷನ್. ಒಂದ್ಸಲಿ ಇದನ್ನು ಮತ್ತೆ ಇನ್ನೊಂದ್ಸಲಿ ರಿವೈಸ್ ಮಾಡಿ, ನಿಮಗೆ ಅವಾಗ ಅರ್ಥ ಆಗುತ್ತೆ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್ ಮೀ ಇನ್ ದ ಕಮೆಂಟ್ ಸೆಕ್ಷನ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು.